ಗೆಳೆಯರಿಗೆ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಮೋಟೋ ವ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡಿರೋದು. ಮೋಟೋ ವ್ಲಾಗ್ ಏನು ದೊಡ್ಡ ವ್ಲಾಗ್ ಅಲ್ಲ. ಸೊ ಬಟ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ, ಸೊ ಮಳೆ ನಿಂತಂಗೆ ಸ್ಟಾರ್ಟ್ ಮಾಡಿದೆ, ಇಲ್ಲ ಅಂದರೆ ಮತ್ತೆ ವ್ಲಾಗು. ಸೊ ಡೈರೆಕ್ಟ್ ಮೋಟೋ ವ್ಲಾಗಲ್ಲಿ ಸಿಗ್ತೀನಿ. ಸೊ ಫೈನಲಿ ಇವಾಗ ಬಂದಿದ್ದೀನಿ. ನಾನು ವಾಯ್ಸ್ ಕೇಳೋದೆ ಸ್ವಲ್ಪ ಡೌಟು. ಬನ್ನಿ ಇವಾಗ ಸೀದಾ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಡೋದೇ ಇವಾಗಿರೋ ದೊಡ್ಡ ಕಷ್ಟ. ಸೊ 100 ರೂಪಾಯಿಗೆ ಹಾಕ್ಸ್ಕೊಡೋಣ. ಪೆಟ್ರೋಲ್ 100 ರೂಪಾಯಿಗೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಜೊತೆಗೆ ಏನಾಗಿದೆ ಗೊತ್ತಾ, ನಾನು ಸ್ಪೀಡ್ ಹೋದರೆ ಇದರಲ್ಲಿ ವಿಂಡ್ ನಾಯ್ಸ್ ಜಾಸ್ತಿ ಕೇಳಿಸುತ್ತೆ ಗುರು. ಅದೇ ಇವಾಗ ಭಯ ನನಗೂ. ಅಷ್ಟೇ ಇರೋದು, ಪೆಟ್ರೋಲ್ ಏನು ಜಾಸ್ತಿ ಇಲ್ಲ ಇದರಲ್ಲಿ. ಪೆಟ್ರೋಲ್ ಒಂದು ಸ್ವಲ್ಪ ಇದೆ. 100 ರೂಪಾಯಿಗೆ ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಎಲ್ಲಿಗೆ ಹೋಗೋದು ನನಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವಾಗ ಮಾತಾಡಬೇಕು. ಮೋಟೋ ವ್ಲಾಗಿಂಗಲ್ಲಿ ಮಾತಾಡ್ಬೋದು ಅಂತಾರಪ್ಪ, ನೋಡೇ ಬಿಡೋಣ ಇವತ್ತು. ಇಲ್ಲ ಪರವಾಗಿಲ್ಲ, ಅಂದರೆ ಬೇರೆ ಇದು ನಾರ್ಮಲ್ ವ್ಲಾಗ್ ಕಂಪೇರ್ ಮಾಡಿದ್ರೆ ಮೋಟೋ ವ್ಲಾಗಲ್ಲಿ ಮಾತಾಡ್ಬೋದು. ಗುರು ಇದೇನು ಹಿಂಗೈತೆ ಇದೆ. ಸೊ ಅಲ್ಲಿವರೆಗೆ ಹೋಗ್ಬೇಕಾ, ಎಲ್ಲಿಗೆ ಹೋಗಲಿ? ಎಲ್ಲೇ ಟ್ರನ್ ತಗೋತೀನಿ. ಸೊ ನನ್ನ ಇಲ್ಲಿ ಗೊತ್ತಿರೋರು ನೋಡದಿದ್ರೆ ಸಾಕು, ನಮ್ಮ ಆಫೀಸ್ ಹತ್ರ. ಸ್ವಲ್ಪ ಮೆಲ್ಲೆ ಹೋಗೋಣ, ಮಾತು ಕೇಳಿಸಲ್ಲ ಇದರಲ್ಲಿ. ಸೊ ಗೋಪುರ ಹೆಂಗೆ ನನಗೂ ಗೊತ್ತಿಲ್ಲ. ಸೊ ಮೈ ಕಡೆ ಬಿಟ್ಟಿದ್ರೇ ಸರಿ ಕೇಳಿಸೋದ, ಅಂದರೆ ಈ ವಿಂಡೆಲ್ಲ ಜಾಸ್ತಿ ಕೇಳಿಸಿದ್ರೆ ನನ್ನ ವಾಯ್ಸ್ ಕೇಳಿಸಲ್ಲ. ಸೊ ಹಂಗೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಸೀದಾ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೇನಾದರೂ ಕೆಲಸ ಇದೆಯಾ ಏನೋ ಒಂದು ಯೋಚನೆ ಮಾಡ್ತಾಯಿದ್ದೆ, ಮರ್ತೋಗಿದೆ. ಹಂಗೇನಿಲ್ಲ, ಪೆಟ್ರೋಲ್ ಅಷ್ಟೇ. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಬರೋದೆ. ಎಲ್ಲೆಲ್ಲ ಒಂದೊಂದು ಜಾಗದಲ್ಲಿ ಸ್ವಲ್ಪ ಎಕ್ಸ್ಲೇಟರ್ ಕೊಡಲೇಬೇಕಾಗತ್ತೆ. ಬಟ್ ನನ್ನ ಪ್ರಕಾರ ಈ ಗೋಪುರ ಹಾಕ್ಕೊಂಡ್ರೆ ಪೊಲೀಸರೇ ಬೇಕಿಲ್ಲ ಅನ್ನೋ ಒಂದು ಇದು, ಅಂದರೆ ಸುಮ್ಮನೆ ಆದರೂ ಹಿಡಿಯೋರು ಇರ್ತಾರಲ್ಲ, ಅಂಥವ್ರನ್ನ ಅನ್ಕೋತಾ ಇದ್ದೀನಿ. ಎಷ್ಟು ನಿಮಿಷ ಆಗಿರ್ಬೋದು ಗುರು? ಸೀದಾ ಅಲ್ಲೇ ಹೋಗಿ ಸಿಗ್ತೀನಿ. ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಟ್ರು ಆಗ್ಬೋದೇನೋ. ಎಲ್ಲಾದರೂ ಗೋಪುರ ಬಿತ್ತೋದ್ರೆ ಹಿಂಗೆ ಇವರು ಇರೋಂಥ ಒಂದೇ ಒಂದು ವಸ್ತು ಇದೆ. ಇದು ತಲೆ ಮೇಲೆ ಇರೋದ್ರಿಂದ ಅದ್ರ ಮೇಲೆ ಫೋಕಸ್ ಜಾಸ್ತಿ ಆಗ್ತಾಯಿದೆ. ನೋಡೋಣ. ಈ ಟ್ರಾಫಿಕಲ್ಲೂ ಮಧ್ಯಾಹ್ನ ಬಿಸಿಲಲ್ಲೂ ಇವಾಗ ಸೀದಾ ಹೋಗೋದು, ಮತ್ತೆ ಹೋಗ್ಬೋದೆ ಇಲ್ಲಿಗೆ ಕೆಲಸ. ಸೊ ಇದರಲ್ಲೂ ನಮ್ಮ ವಾಯ್ಸ್ ಎಲ್ಲ ಕೇಳಿಸಿದ್ರೆ ಓಕೆ ಅಪ್ಪ ಪರವಾಗಿಲ್ಲ ಅನ್ಬೋದು. ಅವರೇ ಟ್ರಾಫಿಕ್ ಪೊಲೀಸು, ಪರವಾಗಿಲ್ಲ, ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಬನ್ನಿ. ಈ ಕಡೆ ಕ್ಲಿಯರ್ ಇದೆ, ಸೀದಾ ಹೋಗ್ಬೋಣ. ಬಟ್ ಆದರೂ ಇದೇನು ಗೊತ್ತಾ, ಮೈಕು ಇದು ತಲೆಗೆ ಹಾಕೊಂಡಿರೋದ್ರಿಂದ ಏನು ಮಾಡ್ತವನಲ್ಲ ಅಂತ. ಅಂದರೆ ಸ್ಕೂಟಿಯಲ್ಲಿ ಯಾರು ತಲೆಗೆಲ್ಲ ಹಾಕೊಂಡು ಹೋಗಲ್ಲ. ಸೀದಾ ತಲೆಯಲ್ಲಿ ಹಾಕೊಂಡು ಹೋಗೋರು ಯಾರಂದರೆ ಗಾಡಿ ಇರೋರು, ಕಾರ್ಗೆ. ಇದು ಹೋಗ್ತಾ ಇದೆ ಪೆಟ್ರೋಲ್ ಯಾವ ಗಾಡಿ ಆಗುತ್ತೆ ಗೊತ್ತಿಲ್ಲ. ಅವತ್ತು ಆ್ಯಕ್ಚುಲಿ ಇದು ಯಾವುದಪ್ಪ, ಇವರು ಬಾಟ್ಲಲ್ಲಿ ಕೊಟ್ಟಿದ್ರೆ ಚೆನ್ನಾಗಿದ್ದಿರೋದು. ಇವರು ಬಾಟ್ಲಲ್ಲಿ ಕೊಡಲ್ವಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್. ಇಲ್ಲಿ ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡೆ ಸಿಗೋಣ ನನಗೆ.
ಈ ರೋಡಲ್ಲಿ ಅವತ್ತು ಹೋಗಿದ್ನ, ಯಾವ ಕಡೆ ಅಂತಲೇ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಂತ ನನಗೇ ಗೊತ್ತಿಲ್ಲ ಅಪ್ಪ, ಏನು ಗತಿ ಹೇಳಿ. ಅಲ್ಲ, ನಾನು ಯಾಕೋ ಏನೋ ಒಂದು ತಲೆಯಲ್ಲಿ ಇತ್ತು, ಇದು ಪೆಟ್ರೋಲ್ ಹಾಕೋದು ಬಿಟ್ಟು ಇನ್ನೊಂದೇನೋ ಯೋಚನೆ ಮಾಡಿದ್ದೆ, ಅದೇನಂತ ಗೊತ್ತಾಗಲಿಲ್ಲ. ಮರ್ತೋಗಿದ್ದೀನಿ. ಏನು ಅಂದ್ಕೊಂಡಿದ್ದೆ, ಏನೋ ಒಂದು ಅಂದ್ಕೊಂಡಿದ್ನಲ್ಲಪ್ಪ. ಎಲ್ಲ ಬಂತು, ಏನೋ ಒಂದು ಅಂದ್ಕೊಂಡಿದ್ದೆ, ಮರ್ತೋಗಿದ್ದೀನಿ. ಅದು ಡ್ರಿಂಕ್ ಮಾಡೋಷ್ಟರಲ್ಲಿ ಟೈಮಲ್ಲಿ ಆಗ್ಬಿಡುತ್ತೆ. ಇದು ಹೆವಿ ಟೈಟ್ ಆಗ್ತಿದೆ ಗುರು ತಲೆ ಎಲ್ಲ ನಾವು. ಮರ್ತೋಗಿದೆ ನನಗೆ, ಏನಂತಲೇ ಯೋಚನೆ ಇಲ್ಲ. ಇದರಲ್ಲಿ ನನ್ನ ವಾಯ್ಸ್ ಕೇಳಿಸಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾಯ್ಸ್ ಜಾಸ್ತಿ ಬರ್ದಿದ್ರೆ ಸಾಕು. ಇದು ಹಾಕ್ಕೊಂಡು ಇದ್ರ ಮೇಲೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಲ್ವ, ಸರಿ ತಲೆನೋ ಹೋಗ್ತಾ ಇದೆ ಬ್ಯಾಕ್ ಸೈಡ್. ಅದು ಡೈರೆಕ್ಟಾಗಿ ಹೆಲ್ಮೆಟ್ಗೆ ಹಾಕ್ಕೊಳ್ಳೋದೇ ಬೇರೆ ಥರ ಇದೆ. ಇದರಲ್ಲೇ ಯಾವುದೊಂದು ಕ್ಲಿಪ್ ಕಟ್ ಮಾಡಿ ಏನು ಇದು ರೋಡಷ್ಟೇ ಕಾಣಿಸ್ತಿದೆ. ಹೆಂಗೆ ಕಾಣಿಸ್ತಿದೆ ಒಂದು ಗೊತ್ತಿಲ್ಲ ನನಗೆ. ಅದರಲ್ಲಿ ಮೊಬೈಲಲ್ಲಿ ಪ್ರೀವ್ಯೂ ನೋಡಿದ್ರೆ ಅದು ಬರ್ತಾ ಇಲ್ಲ, ಅದು ಕನೆಕ್ಟ್ ಆಗ್ತಾ ಇಲ್ಲ. ಸೊ ವ್ಯೂ ಹೆಂಗೋದೆ ಅಂತಲೂ ಗೊತ್ತಿಲ್ಲ. ವಾಯ್ಸ್ ಕೇಳಿಸ್ತಿದೆಯಾ ಅಂತ ಗೊತ್ತಾಗೋದು ರೆಕಾರ್ಡಿಂಗ್ ಎಲ್ಲ ಮುಗಿದ ಮೇಲೇ. ಸೊ ಇಲ್ಲಿ ಲೆಫ್ಟ್ ತಗೊಂಡು ಏನೋ ಒಂದು ಅಂದ್ಕೊಂಡಿದ್ದು ಮರ್ತೋಗಿದ್ದೀನಲ್ಲಪ್ಪ. ಬ್ಲಾಗ್ ಇಡಿ ಅದನ್ನೇ ಹೇಳ್ದಂಗೆ ಆಯ್ತು. ಅಷ್ಟು ಎಷ್ಟು ದೊಡ್ಡದಾಗಿರ್ಬೋದು ಗುರಿದು. ಸೊ ಆಫ್ ಮಾಡೋಣ. ಪೆಟ್ರೋಲ್ ಹಾಕೊಂಡು ಹೋಗ್ಬಾರೋ ವ್ಲಾಗ್ ಆಗ್ಬಿಡ್ತಾ ಇದು. ಏನಂತ ಮರ್ತೇ ಹೋಗಿರೋದ್ರಿಂದ ಇಷ್ಟೆಲ್ಲ ಆಗಿದೆ. ಇನ್ನು ಸ್ವಲ್ಪ ಇವಾಗ ನೋಡಿ ರೂಮ್ಗೆ ಹೋದಂಗೆ ಯೋಚನೆ ಬರುತ್ತೆ, ಏನಕ್ಕೆ ನಾನು ಹೋಗಿದ್ದೆ ಅಂತ.
ಇಷ್ಟೊಂದು ಇದಾಗ್ಬಿಡ್ತಲ್ಲ ಗುರು. ಸೊ ಜಸ್ಟ್ ಏನೋ ಒಂದು ಅನ್ಕೊಂಡು ಹೋದಂಗೆ ಕಂಪ್ಲೀಟ್ ವೀಡಿಯೋ ಅದೇ ಆಗ್ಬಿಟ್ಟಿದೆ. ಏನು ಅಂದ್ಕೊಂಡಿದ್ದೀನಿ ಅಂತ. ಪೆಟ್ರೋಲ್ ಹಾಕಿ ಇಷ್ಟೊತ್ತಾದರೂ ಯೋಚನೆ ಬರ್ತಾಯಿಲ್ಲ. ಏನೋ ಒಂದು ಒಳ್ಳೆಯ ಬಸ್ಸು ಏನೋ ಮರಿತಾ ಇದ್ದೀನಿ ಅನಿಸ್ತಾ ಇದೆ. ಅದೇನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸೊ ಈ ವ್ಲಾಗ್ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ದಲ್ಲಿ. ಅಲ್ಲಿರಿಗೂ ಟಾಟಾ, ಅಲ್ಲಿರಿಗೂ ಟೇಕ್ ಕೇರ್, ಬೈ ಬೈ. ಟಾಟಾ.